ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಎಂಬ ಬ್ರಾಂಚ್ ಒಳಗೆ 4th ಸೆಮ್ ಇರುವಂಥ ಸ್ಟೂಡೆಂಟ್ಸ್ಗೆ ಇರುವ ಸಬ್ಜೆಕ್ಟ್ CLSP ಅಂದರೆ ಕಂಪನಿ ಲಾ ಆ್ಯಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್. ಈ ಸಬ್ಜೆಕ್ಟ್ನ ಬಗ್ಗೆ ಇವತ್ತಿನಿಂದ ತಿಳ್ಕೊತಾ ಹೋಗೋಣ. ಈ CLSPದೊಳಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅದಾವು ಅನ್ನೋದನ್ನು ನಾನು ಇವತ್ತಿಂದ ಹೇಳ್ಕೊಡ್ತೀನಿ. ಅದು ಚಾಪ್ಟರ್ ವೈಸ್. ಮತ್ತು ಇದನ್ನು ಯಾರಾದರೂ ಕನ್ನಡದಲ್ಲಿ ಬರಿಬೇಕಂತ ಇದ್ದರೆ ಈ ವಿಡಿಯೋದಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರು ಇಂಗ್ಲೀಷ್ನಲ್ಲಿ ತುಂಬ ವೀಕ್ ಇದ್ದೀರೋ ಅವರು ಕನ್ನಡದಲ್ಲಿ ಕೂಡ ಬರಿಬೋದು. ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಕಂಪನಿ ಸೆಕ್ರೆಟರಿ ಅಂದರೆ ಕಂಪನಿ ಕಾರ್ಯದರ್ಶಿ. ಇದರಲ್ಲಿ ಮುಖ್ಯವಾದ ಕ್ವಶನ್ ಮತ್ತು ಆನ್ಸರನ್ನು ನಾವಿವತ್ತು ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಮೀನಿಂಗ್ ಆಫ್ ಕಂಪನಿ ಸೆಕ್ರೆಟರಿ, ಕಂಪನಿ ಕಾರ್ಯದರ್ಶಿಯ ಅರ್ಥ. ಇದರ ಆನ್ಸರ್: ಕಾರ್ಯದರ್ಶಿ ಕಂಪನಿಯ ಪ್ರಮುಖ ಅಧಿಕಾರಿಯಾಗಿದ್ದು ಅವರನ್ನು ಮಂತ್ರಿ ಅಥವಾ ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸಲು ನೇಮಿಸಲಾಗುತ್ತದೆ. ಕಾರ್ಯದರ್ಶಿಯು ವ್ಯಾಪಾರ, ಕೈಗಾರಿಕೆ ಮತ್ತು ಇತರ ಸಾಮಾಜಿಕ ಸಂಸ್ಥೆಗಳಲ್ಲಿ ಬಹುತೇಕ ಅನಿವಾರ್ಯ ಅಂದರೆ ಅಗತ್ಯ ವ್ಯಕ್ತಿಯಾಗಿದ್ದಾನೆ. ಅಥವಾ ಸರಳವಾಗಿ ಹೇಳುವುದಾದರೆ ಕಂಪನಿ ಕಾರ್ಯದರ್ಶಿ ಎಂದರೆ ಎಲ್ಲ ದಾಖಲೆಗಳನ್ನು ಇಟ್ಟುಕೊಳ್ಳುವುದು, ಎಲ್ಲ ಪತ್ರವ್ಯವಹಾರಗಳನ್ನು ನಡೆಸುವುದು, ರಹಸ್ಯಗಳು ಅಥವಾ ಗೌಪ್ಯ ವಿಷಯಗಳನ್ನು ಬರೆಯುವ ನಿಮಿಷಗಳನ್ನು ಇಟ್ಟುಕೊಳ್ಳುವುದು ಮತ್ತು ತನ್ನ ಉದ್ಯೋಗದಾತನು ಅವನಿಗೆ ವಹಿಸಿದ ಇತರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವುದು ಮುಂತಾದ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿ. ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ಡೆಫಿನೇಷನ್ ಆಫ್ ಕಂಪನಿ ಸೆಕ್ರೆಟರಿ ಅಂದರೆ ಕಂಪನಿ ಕಾರ್ಯದರ್ಶಿಯ ವ್ಯಾಖ್ಯಾನ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಎರಡೂ ಸೇಮ್ ಅಲ್ಲ. ಮೀನಿಂಗ್ ಅಂದರೆ ಕಂಪನಿ ಕಾರ್ಯದರ್ಶಿಯ ಅರ್ಥ, ಡೆಫಿನೇಷನ್ ಅಂದರೆ ಕಂಪನಿ ಕಾರ್ಯದರ್ಶಿಯ ವ್ಯಾಖ್ಯಾನ. ಸೊ ಎರಡರಲ್ಲಿ ಯಾವುದಾದ್ರೂ ಕೇಳಬಹುದು ಅಥವಾ ಎರಡನ್ನೂ ಕೇಳಬಹುದು. ಹಾಗೆ ಕೇಳಿದಾಗ ಡೆಫಿನೇಷನ್ ಆಫ್ ಕಂಪನಿ ಸೆಕ್ರೆಟರಿ ಅಂತ ಕೇಳಿದರೆ ಈ ಆನ್ಸರ್ನ ಬರೀಬೇಕು. ಕಂಪನಿ ಕಾರ್ಯದರ್ಶಿ ಎಂದರೆ ಕಂಪನಿಗಳ ಕಾಯ್ದೆ 1956 ಪ್ರಕಾರ ಕಂಪನಿಯ ಕರ್ತವ್ಯಗಳನ್ನು ನಿರ್ವಹಿಸಲು ನೇಮಕಗೊಂಡ ವ್ಯಕ್ತಿ. ಇಷ್ಟು ಬರೆದ್ರೆ ನಿಮಗೆ 2ರಿಂದ 3 ಅಂಕ ಸಿಗುತ್ತೆ. ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇಂಪಾರ್ಟೆನ್ಸ್ ಆಫ್ ಕಂಪನಿ ಸೆಕ್ರೆಟರಿ, ಕಂಪನಿ ಕಾರ್ಯದರ್ಶಿಯ ಪ್ರಾಮುಖ್ಯತೆ. ಆಧುನಿಕ ಕಾಲದಲ್ಲಿ ಕಂಪನಿ ಕಾರ್ಯದರ್ಶಿಯ ಪಾತ್ರವು ಸಂಯೋಜಕನಾಗಿ, ಶಾಸನಬದ್ಧ ಅಧಿಕಾರಿಯಾಗಿ ಮತ್ತು ಆಡಳಿತಾಧಿಕಾರಿಯಾಗಿ ಇರುತ್ತದೆ. ಅಂದ್ರೆ ಈ ಕ್ವಶನ್ಗೆ ಆನ್ಸರ್ ನಾವು 3 ಟೈಪ್ ಬರೀಬೇಕು. ಫಸ್ಟ್ ಒನ್ ಸ್ಟ್ಯಾಟ್ಯೂಟರಿ ಆಫೀಸರ್, ಸಂಯೋಜಕ. ಥರ್ಡ್ ಒನ್ ಆಡಳಿತಾಧಿಕಾರಿ ಅಂದರೆ ಸ್ಟ್ಯಾಟ್ಯೂಟರಿ ಆಫೀಸರ್, ಕೋಆರ್ಡಿನೇಟರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದನ್ನು ಯಾವ ಥರ ಬರೆಯೋದಂದರೆ ಫಸ್ಟ್ ಒನ್ ಸ್ಟ್ಯಾಟ್ಯೂಟರಿ ಆಫೀಸರ್, ಶಾಸನಬದ್ಧ ಅಧಿಕಾರಿಯಾಗಿ ಕಾರ್ಯದರ್ಶಿಯು ವಿವಿಧ ಕಾಯ್ದೆಗಳ ಅಡಿಯಲ್ಲಿ ವಿವಿಧ ಕಾನೂನು ಅವಶ್ಯಕತೆಗಳ ಸೂಕ್ತ ಅನುಸರಣೆಗೆ ಜವಾಬ್ದಾರನಾಗಿರುತ್ತಾನೆ. ಉದಾಹರಣೆಗೆ ಕಂಪನಿಗಳ ಕಾಯ್ದೆಯಡಿ ಕಾಯ್ದೆಯ ನಿಬಂಧನೆಗಳನ್ನು ಕಂಪನಿಯು ಸಂಗ್ರಹಿಸಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಕರ್ತವ್ಯವಾಗಿದೆ. ಭಾರತೀಯ ಸ್ಟಾಂಪ್ ಕಾಯ್ದೆಯಡಿ ಷೇರುಗಳ ಹಂಚಿಕೆ ಪತ್ರ, ಷೇರು ಪ್ರಮಾಣಪತ್ರ, ಸಾಲಪತ್ರಗಳು ಮುಂತಾದ ವಿವಿಧ ದಾಖಲೆಗಳನ್ನು ಸರಿಯಾಗಿ ಮುದ್ರೆ ಹಾಕಲಾಗಿದೆಯೇ ಎಂದು ನೋಡುವುದು ಅವರ ಕರ್ತವ್ಯವಾಗಿದೆ. ಸೆಕೆಂಡ್ ಪಾಯಿಂಟ್ ಸಂಯೋಜಕ, ಕೋಆರ್ಡಿನೇಟರ್. ಸಂಯೋಜಕರಾಗಿ ಕಾರ್ಯದರ್ಶಿಯ ಪಾತ್ರವು 2 ಅಂಶಗಳಾಗಿವೆ ಮತ್ತು ಇದರಲ್ಲಿ ಕೂಡ 2 ಡಿವೈಡೆಡ್ ಆಗುತ್ತೆ. ಸೊ ಫಸ್ಟ್ ಒನ್ ಆಂತರಿಕ ಸಂಯೋಜಕ, ಸೆಕೆಂಡ್ ಒನ್ ಬಾಹ್ಯ ಸಂಯೋಜಕ. ಆಂತರಿಕ ಸಂಯೋಜಕರಾಗಿ ಕಾರ್ಯದರ್ಶಿಯು ಉನ್ನತ ನಿರ್ವಹಣೆ ಮತ್ತು ಇತರ ಹಂತಗಳ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಿರ್ದೇಶಕರು ನೀತಿ ವಿಷಯಗಳನ್ನು ಚರ್ಚಿಸುವಾಗ ಮತ್ತು ನಿರ್ಧರಿಸುವಾಗ ಕಾರ್ಯದರ್ಶಿ ಮಂಡಳಿಯ ನೀತಿಗಳು ಮತ್ತು ನಿರ್ಧಾರಗಳನ್ನು ಕಂಪನಿಯ ಎಲ್ಲ ಹಂತಗಳಿಗೆ ರವಾನಿಸುತ್ತಾರೆ. ಅವರು ಇತರ ಕಾರ್ಯನಿರ್ವಾಹಕರು ಮತ್ತು ನಿರ್ದೇಶಕರ ಮಂಡಳಿಯ ಕ್ರಮವನ್ನು ಸಹ ಸಂಯೋಜಿಸುತ್ತಾರೆ. ಸೊ ಸೆಕೆಂಡ್ ಪಾಯಿಂಟ್ ಬಾಹ್ಯ ಸಂಯೋಜಕರಾಗಿ ಕಾರ್ಯದರ್ಶಿ ಕಂಪನಿ ಮತ್ತು ಅದರ ಷೇರುದಾರರು, ಸಮಾಜ ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಷೇರುದಾರರೊಂದಿಗಿನ ಸಂಬಂಧವು ಬಾಹ್ಯ ಸಂಯೋಜಕರಾಗಿ ಅವರ ಪಾತ್ರದ ಪ್ರಮುಖ ಭಾಗವಾಗಿದೆ. ಇನ್ನು ಥರ್ಡ್ ಪಾಯಿಂಟ್ ಆಡಳಿತಾಧಿಕಾರಿ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಆಡಳಿತ ಅಧಿಕಾರಿಯಾಗಿ ಕಂಪನಿಯ ಚಟುವಟಿಕೆಗಳು ವ್ಯವಸ್ಥೆಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಕಾರ್ಯದರ್ಶಿಯ ಕರ್ತವ್ಯವಾಗಿದೆ. ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಅದನ್ನು ಸ್ವೀಕರಿಸಬೇಕು. ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ಸಾಂಸ್ಥಿಕ ಮತ್ತು ಕಚೇರಿ ಆಡಳಿತದಲ್ಲಿ ಕಂಪನಿಗೆ ಮಾರ್ಗದರ್ಶನ ನೀಡಬೇಕು. ನಿರಂತರ ಅಧ್ಯಯನದ ಅಡಿಯಲ್ಲಿ ಸಾಂಸ್ಥಿಕ ರಚನೆಯಲ್ಲಿ ಮತ್ತು ಮೇಲ್ವಿಚಾರಣೆಯ ಬದಲಾವಣೆಗಳನ್ನು ಶಿಫಾರಸು ಮಾಡಿ ಫಲಿತಾಂಶಗಳನ್ನು ಪಡೆಯಲು ಸಿಬ್ಬಂದಿಯ ನಡುವಿನ ಸಮನ್ವಯವನ್ನು ಸಹ ಖಚಿತಪಡಿಸಿಕೊಳ್ಳಬೇಕು. ಇಷ್ಟು ಬರೆದರೆ ನಿಮಗೆ 10 ಅಂಕಗಳು ಸಿಗಬಹುದು. ಫೋರ್ತ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದ್ರೆ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಕ್ವಾಲಿಟೀಸ್ ಆಫ್ ಕಂಪನಿ ಸೆಕ್ರೆಟರಿ, ಕಂಪನಿ ಕಾರ್ಯದರ್ಶಿಯ ಅರ್ಹತೆ ಮತ್ತು ಗುಣಗಳು. ಕಂಪನಿ ಕಾರ್ಯದರ್ಶಿಯ ಅರ್ಹತೆಗಳೊಳಗೆ 3 ಟೈಪ್ಸ್ ಬರ್ತಾವೆ.
ಶಾಸನಬದ್ಧ ಅರ್ಹತೆ, ಇತರ ಅರ್ಹತೆ, ವೈಯಕ್ತಿಕ ಅರ್ಹತೆ. ಸ್ಟ್ಯಾಟ್ಯೂಟರಿ ಕ್ವಾಲಿಫಿಕೇಷನ್, ಅದರ್ ಕ್ವಾಲಿಫಿಕೇಷನ್ ಆ್ಯಂಡ್ ಪರ್ಸನಲ್ ಕ್ವಾಲಿಫಿಕೇಷನ್. ಅರ್ಹತೆ ಕೇಳಿದಾಗ ಶಾಸನಬದ್ಧ ಅರ್ಹತೆ ಅಥವಾ ಇತರ ಅರ್ಹತೆ ಅಥವಾ ವೈಯಕ್ತಿಕ ಅರ್ಹತೆ ಈ ಮೂರಲ್ಲಿ ಒಂದನ್ನು ಕೇಳ್ತಾರೆ. ಸೊ ಆ ಥರ ಕೇಳಿದಾಗ ಮೊದಲ ಪಾಯಿಂಟ್ ಶಾಸನಬದ್ಧ ಅರ್ಹತೆ, ಸ್ಟ್ಯಾಟ್ಯೂಟರಿ ಕ್ವಾಲಿಫಿಕೇಷನ್. ಇದರ ಕೇಳಿದಾಗ ಯಾವ ಥರ ಆನ್ಸರ್ ಬರೀಬೇಕಂದ್ರೆ, ಸ್ಟ್ಯಾಟ್ಯೂಟರಿ ಕ್ವಾಲಿಫಿಕೇಷನ್ ಅಂದರೆ ಶಾಸನಬದ್ಧ ಅರ್ಹತೆಗಳನ್ನ ಕೇಳಿದಾಗ ಯಾವ ಥರ ಬರೀಬೇಕಂದ್ರೆ, ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಸದಸ್ಯ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದ ಸದಸ್ಯತ್ವ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಸದಸ್ಯತ್ವ, ಕಲ್ಕತ್ತಾದ ಕಾರ್ಯದರ್ಶಿಗಳು ಮತ್ತು ವ್ಯವಸ್ಥಾಪಕರ ಸಂಘದ ಸದಸ್ಯತ್ವ, ಯಾವುದೇ ವಿಶ್ವವಿದ್ಯಾಲಯದಿಂದ ನೀಡಲಾದ ಕಾನೂನು ಪದವಿ, ಯಾವುದೇ ವಿಶ್ವವಿದ್ಯಾಲಯದಿಂದ ನೀಡಲಾದ ವಾಣಿಜ್ಯ ಅಥವಾ ಕಾರ್ಪೊರೇಟ್ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ನಾತಕೋತ್ತರ ಪದವಿ, ಯಾವುದೇ ವಿಶ್ವವಿದ್ಯಾಲಯ ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್, ಬೆಂಗಳೂರು, ಕಲ್ಕತ್ತಾ ಅಥವಾ ಲಕ್ನೋದಿಂದ ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ, ಭಾರತೀಯ ಕಾನೂನು ಸಂಸ್ಥೆಯಿಂದ ನೀಡಲಾದ ಕಾರ್ಪೊರೇಟ್ ಕಾನೂನುಗಳು ಮತ್ತು ನಿರ್ವಹಣೆಯಲ್ಲಿ ಡಿಪ್ಲೊಮಾ, ಇಂಡಿಯನ್ ಲಾ ಇನ್ಸ್ಟಿಟ್ಯೂಟ್ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್, ದೆಹಲಿಯಿಂದ ನೀಡಲಾದ ಕಂಪನಿ ಕಾರ್ಯದರ್ಶಿತ್ವದಲ್ಲಿ ಪೋಸ್ಟ್ ಡಿಪ್ಲೊಮಾ, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ನಡೆಸುವ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಈ ಥರ ಪಾಯಿಂಟ್ಸ್ನ ಬರೀಬಹುದು. ಸೆಕೆಂಡ್ ಕ್ವಾಲಿಫಿಕೇಷನ್, ಇತರ ಅರ್ಹತೆಗಳು, ಅದರ್ ಕ್ವಾಲಿಫಿಕೇಷನ್. ಶಾಸನಬದ್ಧ ಅಥವಾ ವೃತ್ತಿಪರ ಅರ್ಹತೆಗಳಿಲ್ಲದೆ ಕಂಪನಿ ಕಾರ್ಯದರ್ಶಿಯು ತನ್ನ ಕರ್ತವ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾದರೆ ಇತರ ಕೆಲವು ಅರ್ಹತೆಗಳನ್ನು ಸಹ ಹೊಂದಿರಬೇಕು. ಅವುಗಳೆಂದರೆ ಉತ್ತಮ ಸಾಮಾನ್ಯ ಶಿಕ್ಷಣ. ಉತ್ತಮ ಕಾರ್ಯದರ್ಶಿಯು ಉತ್ತಮ ಸಾಮಾನ್ಯ ಶಿಕ್ಷಣವನ್ನು ಹೊಂದಿರಬೇಕು. ಅವರು ವಾಣಿಜ್ಯ ಕಲೆ ಅಥವಾ ವಿಜ್ಞಾನದಲ್ಲಿ ಕನಿಷ್ಠ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು. ಉತ್ತಮ ಸಾಮಾನ್ಯ ಶಿಕ್ಷಣವು ಹೆಚ್ಚು ಸಮಯ ಮತ್ತು ಶ್ರಮವನ್ನು ವ್ಯರ್ಥ ಮಾಡದೆ ತನ್ನ ಕೆಲಸವನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪಾಯಿಂಟ್, ಭಾಷೆಯ ಮೇಲಿನ ನಿಯಂತ್ರಣ. ಕಾರ್ಯದರ್ಶಿಯ ಕೆಲಸದ ಹೆಚ್ಚಿನ ಭಾಗವು ಇಂಗ್ಲಿಷ್ನಲ್ಲಿ ವರದಿಗಳ ಕರಡು, ನಿರ್ಣಯಗಳು, ನಿಮಿಷಗಳು ಮತ್ತು ಪತ್ರ ವ್ಯವಹಾರವನ್ನು ಒಳಗೊಂಡಿರುವುದರಿಂದ ಕಾರ್ಯದರ್ಶಿಯು ಇಂಗ್ಲಿಷ್ ಭಾಷೆಯ ಮೇಲೆ ಸಾಮಾನ್ಯತೆಯನ್ನು ಹೊಂದಿರಬೇಕು. ಕಂಪನಿಯ ಕಾರ್ಯದರ್ಶಿಯು ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿರಬೇಕು, ಆದರೆ ತನ್ನ ಕೆಲಸಕ್ಕೆ ಸೂಕ್ತವಾದ ವಿಶೇಷ ವ್ಯವಹಾರ ಪದಗಳು ಮತ್ತು ಅನುಭವದ ಬಳಕೆಯಲ್ಲಿ ಪ್ರವೀಣರಾಗಿರಬೇಕು. ಥರ್ಡ್ ಪಾಯಿಂಟ್, ಕಚೇರಿ ಆಡಳಿತದ ಜ್ಞಾನ. ಕಂಪನಿಯ ಕಾರ್ಯದರ್ಶಿಯು ಕಚೇರಿ ಆಡಳಿತದ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಿರಬೇಕು. ಅಂದರೆ ಅವರು ಬಡ್ತಿ ಮತ್ತು ಸೂಚ್ಯಂಕ, ಪರಿಣಾಮಕಾರಿ ಪತ್ರವ್ಯವಹಾರ, ಕಾರ್ಯವಿಧಾನ ಮತ್ತು ಕಚೇರಿ ಉಪಕರಣಗಳ ನೇಮಕಾತಿ, ತರಬೇತಿ, ಸಂಭಾವನೆ ಮತ್ತು ಕಚೇರಿ ಸಿಬ್ಬಂದಿಯನ್ನು ನಿಯಂತ್ರಿಸುವ ವ್ಯವಸ್ಥೆಗಳನ್ನು ತಿಳಿದಿರಬೇಕು. ಫೋರ್ತ್ ಪಾಯಿಂಟ್, ಸಭೆಯ ಸಾಮಾನ್ಯ ಕಾರ್ಯವಿಧಾನದ ಜ್ಞಾನ. ಕಾರ್ಯದರ್ಶಿಯು ಎಲ್ಲ ಸಭೆಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಕಂಪನಿಯು ಸಭೆಯನ್ನು ನಡೆಸಲು ಅಧ್ಯಕ್ಷರಿಗೆ ಸಹಾಯ ಮಾಡಬೇಕು ಮತ್ತು ಸಭೆಗಳ ನಡಾವಳಿಗಳನ್ನು ದಾಖಲಿಸಬೇಕು. ಆದ್ದರಿಂದ ಅವರು ಸಭೆಗಳ ಸಾಮಾನ್ಯ ಕಾರ್ಯವಿಧಾನವನ್ನು ತಿಳಿದಿರಬೇಕು. ಲೆಕ್ಕಪತ್ರಗಳ ಜ್ಞಾನ. ಉತ್ತಮ ಕಾರ್ಯದರ್ಶಿಯು ಪುಸ್ತಕ ನಿರ್ವಹಣೆ ಮತ್ತು ಲೆಕ್ಕಪತ್ರಗಳ ಬಗ್ಗೆ ಸಾಕಷ್ಟು ಪ್ರಾಯೋಗಿಕ ಜ್ಞಾನವನ್ನು ಹೊಂದಿರಬೇಕು. ಈ 5 ಪಾಯಿಂಟನ್ನು ಬರೆದ್ರೆ ನಿಮಗೆ ಈಸಿಯಾಗಿ 10 ಮಾರ್ಕ್ಸ್ ಸಿಗುತ್ತೆ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ನಾನು ಹಾಕಿದ ಕೂಡಲೇ ನಿಮ್ಮ ನೋಟಿಫಿಕೇಷನ್ ಬರಬೇಕಂದ್ರೆ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ.